ಚನ್ನಪಟ್ಟಣ ಶಿಗ್ಗಾವಿ ಸಂಡೂರಿನಲ್ಲಿ ಬಿರುಸಿನ ಮತದಾನ ನಡೀತಾ ಇದೆ. ಚನ್ನಪಟ್ಟಣ ಕ್ಷೇತ್ರದಲ್ಲಿ 27.02% ಮತದಾನವಾಗಿದೆ. ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆಯವರೆಗಿನ ಪರ್ಸೆಂಟೇಜ್ ಇದು. ಹಾಗೆಯೇ ಸಂಡೂರಿನಲ್ಲಿ ಬೆಳಗ್ಗೆ 11 ಗಂಟೆಯವರೆಗೆ 25.96% ಮತದಾನವಾಗಿದೆ. ಇನ್ನು ಶಿಗ್ಗಾವಿ ವಿಧಾನಸಭೆಯಲ್ಲಿ ಬೆಳಗ್ಗೆ 11 ಗಂಟೆಯವರೆಗೆ 26.01% ವೋಟಿಂಗ್ ಆಗಿದೆ. 11 ಗಂಟೆವರೆಗಿನ ಮತದಾನದ ಶೇಕಡವಾರು ಎಷ್ಟಿದೆ ಅನ್ನೋ ಮಾಹಿತಿ ಇದು. ಬೆಳಗ್ಗೆ 7 ಗಂಟೆಗೆ ಮತದಾನ ಆರಂಭ ಆಯಿತು. ಈಗಾಗಲೇ ಸಾಕಷ್ಟು ಮಂದಿ ಮನೆಯಿಂದ ಹೊರಗಡೆ ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಅದರಲ್ಲೂ ಮಹಿಳೆಯರು ಇಲ್ಲಿ ಉತ್ಸುಕತೆಯನ್ನು ತೋರ್ತಿದ್ದಾರೆ. ವಿಶೇಷ ಚೇತನರಿರಬಹುದು, ವೃದ್ಧರಿರಬಹುದು, ಪ್ರತಿಯೊಬ್ಬರು ಕೂಡ ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಯುವಕರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಸಕ್ತಿಯನ್ನು ತೋರಬೇಕಾದಂತಹ ಅನಿವಾರ್ಯತೆ ಇದೆ ಅಂತ ಹೇಳಿ ನಾವು ಗ್ರೌಂಡ್ ರಿಪೋರ್ಟ್ ಅನ್ನು ಕೊಡುವಂತಹ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿಗಳು ಕೂಡ ಹೇಳ್ತಾ ಇದ್ರು. ಚನ್ನಪಟ್ಟಣ, ಸಂಡೂರು, ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಇವತ್ತು ನಡೀತಾ ಇದೆ. ಬೆಳಗ್ಗೆ 7 ಗಂಟೆಯಿಂದ ಮತದಾನ ಆರಂಭ ಆಗಿದೆ. ಸಂಜೆ 6 ಗಂಟೆಯವರೆಗೂ ಕೂಡ ಮತದಾನಕ್ಕೆ ಅವಕಾಶ ಇದೆ. ಇನ್ನು ತಂಪು ಹೊತ್ತ ಆದಮೇಲೆ ಒಂದಷ್ಟು ಭಾಗಗಳಲ್ಲಿ ಬಿಸಿಲಿರುತ್ತೆ, ಒಂದಷ್ಟು ಭಾಗಗಳಲ್ಲಿ ಮೋಡ ಮುಸುಕಿದ ವಾತಾವರಣ ಇದೆ. ಹಾಗಾಗಿ ವಾತಾವರಣವನ್ನು ನೋಡಿಕೊಂಡು ನಂತರದಲ್ಲಿ ವೋಟ್ ಮಾಡೋಣ ಅಂತ ಹೇಳಿನೂ ಒಂದಷ್ಟು ಮಂದಿ ನಿರ್ಧಾರವನ್ನು ತೆಗೆದುಕೊಂಡಿರಬಹುದು. ಹಾಗಾಗಿ ಸಂಜೆ ಹೊತ್ತಿಗೆ ಎಷ್ಟು ಪರ್ಸೆಂಟೇಜ್ ಆಗಬಹುದು, ಈಗ ಬೆಳಗ್ಗೆಯಿಂದ 11 ಗಂಟೆ 12 ಗಂಟೆವರೆಗೆ ಬಂದಿರುವವರ ಸಂಖ್ಯೆಗಿಂತ ಮಧ್ಯಾಹ್ನದ ಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಮತಗಟ್ಟೆಗೆ ಬರ್ತಾರಾ ಅನ್ನೋ ಕುತೂಹಲವೂ ಕೂಡ ಇದೆ. ಮಹಿಳೆಯರು ಗಮನಿಸ್ತಾ ಇದ್ದೀರಿ, ಸರತಿ ಸಾಲಿನಲ್ಲಿ ನಿಂತು ತಮ್ಮ ಹಕ್ಕನ್ನು ಚಲಾಯಿಸುವುದಕ್ಕೆ ಮುಂದಾಗಿದ್ದಾರೆ. ಇದು ಚನ್ನಪಟ್ಟಣ. ಬೆಳಗ್ಗೆ 11 ಗಂಟೆಯವರೆಗೆ ಶೇಕಡವಾರು ಎಷ್ಟು ಮತದಾನ ಆಗಿದೆ ಅನ್ನೋ ಮಾಹಿತಿ 27.02% ಮತದಾನವಾಗಿದೆ. ಚನ್ನಪಟ್ಟಣ ವಿಧಾನಸಭೆಯ ಉಪಚುನಾವಣೆಯ ಕಣದಲ್ಲಿ ಮಹಿಳೆಯರಿಗೋಸ್ಕರ ಸಪರೇಟ್ ಆಗಿ ಮತಗಟ್ಟೆ, ಹಾಗೆಯೇ ಸಾಂಪ್ರದಾಯಿಕ ಮತಗಟ್ಟೆ, ಬೊಂಬೆಗಳ ಮತಗಟ್ಟೆ ಅಂತ ಹೇಳಿ ವಿಶೇಷವಾದ ಮತಗಟ್ಟೆಗಳನ್ನು ಸ್ಥಾಪನೆ ಮಾಡುವುದರ ಮೂಲಕ ಹೆಚ್ಚಿನ ಸಂಖ್ಯೆಯಲ್ಲಿ ಚನ್ನಪಟ್ಟಣದಲ್ಲಿ ಮತದಾರರನ್ನು ಸೆಳೆಯುವಂತಹ ಕೆಲಸವನ್ನು ಚುನಾವಣಾ ಆಯೋಗ ಮಾಡಿದೆ. ಜಿಲ್ಲಾಡಳಿತ ಸರ್ವ ರೀತಿಯಲ್ಲೂ ಕೂಡ ವ್ಯವಸ್ಥೆಯನ್ನು ಮಾಡಿಕೊಂಡು ಮತದಾರರಿಗೆ ಯಾವುದೇ ರೀತಿಯ ತೊಂದರೆ ಆಗದೆ ಅವರು ಆರಾಮ್ಸೆ ಬಂದು ವೋಟ್ ಮಾಡಿ ಹೋಗೋ ರೀತಿಯ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡಿದೆ. ಆ ನಿಟ್ಟಿನಲ್ಲಿ ಚನ್ನಪಟ್ಟಣದಲ್ಲಿ ತುಂಬಾನೇ ವೋಟಿಂಗ್ ಪರ್ಸೆಂಟೇಜ್ ನೋಡಿದರೆ ಆಸಕ್ತಿಯನ್ನು ತೋರಿಸಿ ಜನರು ತಮ್ಮ ಜವಾಬ್ದಾರಿಯನ್ನು ಇಲ್ಲಿ ಮೆರಿತಾ ಇದ್ದಾರೆ. ಹಾಗೆಯೇ ಸಂಡೂರಿನಲ್ಲಿ 25.96% ಮತದಾನವಾಗಿದೆ. ಇದು ಬೆಳಗ್ಗೆ 11 ಗಂಟೆವರೆಗಿನ ಶೇಕಡವಾರು ಮತದಾನದ ಸಂಖ್ಯೆ 25.96% ಮತದಾನವಾಗಿದೆ. ಸಂಡೂರು ವಿಧಾನಸಭೆ ಉಪಚುನಾವಣೆಯ ಕಣದಲ್ಲಿ 3 ಕ್ಷೇತ್ರಗಳು ಕೂಡ ಬಹಳ ಜಿದ್ದಾಜಿದ್ದಿನ ಕ್ಷೇತ್ರಗಳು. ಇನ್ನು ಶಿಗ್ಗಾವಿಯಲ್ಲಿ 26.01% ಮತದಾನವಾಗಿದೆ ಬೆಳಗ್ಗೆ 11 ಗಂಟೆಯವರೆಗೂ. ಸಂಡೂರು ಮತ್ತು ಶಿಗ್ಗಾವಿಗೆ ಹೋಲಿಕೆ ಮಾಡಿದರೆ ಚನ್ನಪಟ್ಟಣದಲ್ಲಿ 1% ಹೆಚ್ಚಿನ ಮತದಾನ ಆಗಿದೆ. ಇನ್ನೂ ಕೂಡ ಸಂಜೆ 6 ಗಂಟೆಯವರೆಗೆ ಅವಕಾಶ ಇರೋದ್ರಿಂದ ಈ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹೆಚ್ಚಿನ ಒಂದು ಪರ್ಸೆಂಟೇಜ್ನ ನಿರೀಕ್ಷೆಯಲ್ಲಿ ಪ್ರತಿಯೊಬ್ಬರು ಕೂಡ ಇದ್ದಾರೆ.